ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತದಿಂದ 11 ಜನ ಅಭಿಮಾನಿಗಳ ಸಾವಿಗೆ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಮಮ್ಮಲ ಮರುಗಿದ್ದಾರೆ. ಅಲ್ಲದೆ ಆರ್ಸಿಬಿ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪತ್ರಿಕಾ ಪ್ರಕಟಣೆಗಾಗಿ ಆಡಿಯೋ ಬಿಡುಗಡೆ ಮಾಡಿರುವ ಹೆಬ್ಬಾರ್ ಅಭಿಯಾನವೊಂದನ್ನು ಶುರು ಮಾಡಿದ್ದಾರೆ. ಐಪಿಎಲ್ ಎಂಬ ಮಾಯಾಲೋಕದಲ್ಲಿ ಅಭಿಮಾನಿಗಳಿಂದ ಸಾವಿರಾರು ಕೋಟಿ ಬಾಚಿರೋ ಆರ್ಸಿಬಿ ಮೃತರ ಕುಟುಂಬಗಳಿಗೆ ತಲಾ 1 ಕೋಟಿ ರೂಪಾಯಿ ಪರಿಹಾರ ನೀಡಲೇಬೇಕು ಅಂತ ಹೆಬ್ಬಾರ್ ಆಗ್ರಹಿಸಿದ್ದಾರೆ. ಅಲ್ಲದೆ ಈ ಬಗ್ಗೆ ರಾಜ್ಯಾದ್ಯಂತ ಅಭಿಯಾನ ಶುರು ಮಾಡೋದಾಗಿ ಶಿವರಾಮ್ ಹೆಬ್ಬಾರ್ ಘೋಷಿಸಿದ್ದಾರೆ. ಸರ್ಕಾರ ಸದ್ಯ ದುರಂತದ ಕುರಿತು ಹಲವು ಆಯಾಮಗಳಲ್ಲಿ ತನಿಖೆಗೆ ನೀಡಿದೆ. ಅಲ್ಲಿ ತನಿಖೆಯ ನಂತರ ಅದ್ಯಾರೇ ತಪ್ಪಿತಸ್ಥರಾದರೂ ಅಂತವರಿಗೆ ಶಿಕ್ಷೆಯಾಗಲಿ ಅಂತ ಹೆಬ್ಬಾರ್ ಆಗ್ರಹಿಸಿದ್ದಾರೆ. ಕ್ರಿಕೆಟ್ ಮೆರವಣಿಗೆಯ ಸಂದರ್ಭದಲ್ಲಿ 11 ಮಂದಿ ಅಮಾಯಕರು ಕಾಲ್ತುಳಿತಕ್ಕೊಳಗಾಗಿ ತೀರಿಕೊಂಡಿದ್ದನ್ನು ಭಾಳ ಖೇದಕರ ಮತ್ತು ದುಃಖಕರ ಸಂಗತಿ. ಸರ್ಕಾರ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಎನ್ಕ್ವೈರಿಗಳು ಆರಂಭ ಆಗಬೇಕು ಅವೆಲ್ಲವೂ ನಡೀಲಿ. ಯಾವ್ಯಾವ ತಪ್ಪಿತಸ್ಥರಿದ್ದಾರೆ ಶಿಕ್ಷೆಗಳು ಕೂಡ ಆಗಲಿ. ಆದರೆ ರಾಜ್ಯದ ಜಿಲ್ಲೆಯ RCB ಅಭಿಮಾನಿಗಳಿಗೆ ವಿನಂತಿ ಮಾಡ್ತೇನೆ. RCB 2,000 ಕೋಟಿಗಿಂತ ಹೆಚ್ಚು ಹಣವನ್ನು ಅಭಿಮಾನಿಗಳಿಂದ ಅಡ್ವರ್ಟೈಸ್ಮೆಂಟ್ಗಳಿಂದ ದೋಚಿದೆ. ಸತ್ತಂಥ ಅಮಾಯಕ ಕುಟುಂಬಕ್ಕೆ RCB ತಲಾ 1 ಕೋಟಿ ರೂಪಾಯಿ ಆ ಕುಟುಂಬಕ್ಕೆ ಪರಿಹಾರವನ್ನು ನೀಡಲೇಬೇಕು. ಇದಕ್ಕೆ ನಾನೊಂದು ಅಭಿಯಾನವನ್ನು ಕೂಡ ಆರಂಭ ಮಾಡ್ತೀನಿ. ರಾಜ್ಯಾದ್ಯಂತ ಅಭಿಯಾನ ಆರಂಭ ಆಗಬೇಕು. RCBಯ ತಪ್ಪಿನಿಂದಲೇ ಈ ಸಾವು ಆಗಿದೆ. RCB 2,000 ಕೋಟಿಗಿಂತ ಹೆಚ್ಚು ಹಣವನ್ನು ದೋಚಿದೆ. ಅಮಾಯಕ ಕುಟುಂಬಕ್ಕೆ ತಲಾ 1 ಕೋಟಿ ರೂಪಾಯಿ ಕೂಡಲೇ ಬಿಡುಗಡೆ ಮಾಡಬೇಕು. ನಾನು ವಿರೋಧಿ ಪಕ್ಷಗಳಿಗೂ ವಿನಂತಿ ಮಾಡ್ತೇನೆ, ಹೇಗೆ ಈ ಕುರಿತು ಆಗ್ರಹ ಮಾಡ್ತಾ ಇದ್ದೀವೋ ಇದರ ಜೊತೆಯಾಗಿ RCB 1 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡೋದಕ್ಕೂ ಕೂಡ ಒತ್ತಡವನ್ನು ಹೇರಬೇಕು. ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟಾಗಿ RCBಯಿಂದ 1 ಕೋಟಿ ರೂಪಾಯಿ ಆ ಕುಟುಂಬಕ್ಕೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. RCB 1 ಕೋಟಿ ರೂಪಾಯಿ